ಸೇವೆಯನ್ನು ಮಾಡ್ತಾ ಇದ್ದೀರಿ. ಈಗ ನೀವು ಪಟ್ಟಾಧಿಕಾರ ಆಗಿ ಎಲ್ಲ ಸಮಾಜದ ಬಾಂಧವರಿಗೂ ಮಾರ್ಗದರ್ಶನ ಧರ್ಮ ನೀಡುವಂತ ಸ್ವಾಮೀಜಿಯವರಾಗಬೇಕು, ಪಟ್ಟಾಧಿಕಾರ ಆಗ್ಬೇಕಂತ ಹೇಳಿ ಉಜ್ಜಯಿನಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಆದೇಶವನ್ನು ಮಾಡ್ತಾರೆ. ಸರ್ವೇ ಸಾಧಾರಣ ಈಗೇನಾದ್ರೂ ನಾವು ಸ್ವಾಮೀಜಿಯವ್ರು ಮಾಡ್ಬೇಕನ್ನೋದಾದ್ರೆ ಬಹಳ ವಿಚಾರ ಮಾಡ್ತೇವೆ ನಾವು. ಆ ಮಠಕ್ಕೆ ಆಸ್ತಿ ಎಷ್ಟಿದೆ, ತೋಟ ಇದೆಯಾ, ಭಕ್ತರು ಇದ್ದಾರೋ, ಅದರ ಟ್ರಾನ್ಸಾಕ್ಷನ್ ಏನೈತಿ ಅಂತ. ಬಟ್ ಸಿದ್ದೇಶ್ವರ ಜಗದ್ಗುರು ಮಹಾಸನ್ನಿಧಿ ಅವರ ಆದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಿವಾನಂದ ರಾಚಪ್ಪಯ್ಯ ಸ್ವಾಮೀಜಿಯವರು ಹೇಳ್ತಾರೆ, ಗುರುವಾಕ್ಯ ಪಾಲನೆ ಎಂದು ನೋಡ್ರಿ, ಗುರುವಾಕ್ಯ ಪಾಲನೆ ಎಂದು ಗುರುವಿನ ಆದೇಶವನ್ನ ನಡೆಸ್ತೇನ್ರಿ ಬುದ್ಧಿ ಅಂತ ಹೇಳಿ ರಾಚಪ್ಪಯ್ಯ ಸ್ವಾಮೀಜಿ ಅವರು ಹೇಳ್ತಾರೆ. ಎಲ್ಲಿ ಪಟ್ಟಾಧಿಕಾರ ಮಾಡ್ಕೋಬೇಕು ಅದು ನೋಡಿದ್ರ ಸಿದ್ಧರ ಭೂಮಿ, ಶೃಂಗೇರಿ ಲ್ಯಾಂಡ್, ಶೃಂಗೇರಿ ಸಂಸ್ಥೆ ಆಸ್ತಿ ಎಲ್ಲಿ ಮಾಡ್ಕೋಬೇಕು ಅಂತ ಹೇಳಿದಾಗ ಶೃಂಗೇರಿ ಸಂಸ್ಥೆಯಿಂದ ಶಿವಾನಂದ ಶಿವಾಚಾರ್ಯಗೆ ಅವಾಗಿನ ಸಂದರ್ಭದಲ್ಲಿ ಲೆಟರ್ ವರ್ತಮಾನ ಬರ್ತದೆ. ಏನು ವರ್ತಮಾನ ಬರ್ತದ ಅಂದ್ರೆ ಸಮಾಜದೊಳಗೆ ಎಲ್ಲ ಸಮಾಜದವರಿಗೂ ಕೂಡ ಮಾರ್ಗದರ್ಶನ ಮಾಡಲಿಕ್ಕೆ ನಿಮ್ಮಂಥ ಗುರುಗಳ ಅವಶ್ಯಕತೆ ಇದೆ. ನೀವು ಅಲ್ಲಿ ಮಠ ಕಟ್ಕೊಳ್ಲಿಕ್ಕೆ, ಊರು ಸ್ಥಾಪನೆಯನ್ನು ಮಾಡ್ಕೊಳ್ಲಿಕ್ಕೆ ಸುಮಾರು 254 ಸರ್ವೆ ನಂಬರ್ 155 ಎಕರೆ ಜಮೀನಿದೆ, ಎಷ್ಟು ಬೇಕು ಅಷ್ಟು ತಗೊಳ್ರಿ ಅಂದರು. ಬಹುಶಃ ನಾವಾಗಿದ್ರಿ ಒಂದು 50 ಎಕರೆ ಇರಲಿ ಅಂತಿದ್ವಿ. ರಾಚಪ್ಪಯ್ಯ ಸ್ವಾಮೀಜಿಯವರು ಅನುಷ್ಠಾನ ಮಾಡಿರುವಂಥ ಜಾಗದಲ್ಲಿ ಸಿದ್ದಾಪುರ ಮಠ, ಯಾಕೆ ಸಿದ್ದಾಪುರ ಅಂದ್ರೆ ಸಿದ್ಧಿಯನ್ನ ಪಡೆದಿರುವಂಥ ಕ್ಷೇತ್ರ ಆಗಿರೋದ್ರಿಂದ, ಸಿದ್ಧರ ಭೂಮಿ ಆಗಿರೋದ್ರಿಂದ 14 ಎಕರೆ ಜಮೀನನ್ನು ಕೊಟ್ಟು ಸಿದ್ದಾಪುರ ಎಂಬುವಂಥ ಗ್ರಾಮವನ್ನ ರಾಚಪ್ಪಯ್ಯ ಸ್ವಾಮೀಜಿಯವರ ಸ್ಥಾಪನೆಯನ್ನು ಮಾಡ್ತಾರೆ. ಪಟ್ಟಾಧಿಕಾರ ಪ್ರಾರಂಭ ನಡೀತದ. ಪಟ್ಟಾಧಿಕಾರದ ಪ್ರಾರಂಭದ ಒಂದು ವ್ಯವಸ್ಥೆ ಹೆಂಗಿರ್ತದೆ ಅಂದ್ರೆ, ಒಂದು ಪತ್ರಿ ಗಿಡ ಬೆಳೆಸಿರ್ತಾರೆ. ಆ ಪತ್ರಿ ಗಿಡದ ಅಡಿಗೆ ರಾಚಪ್ಪಯ್ಯ ಸ್ವಾಮೀಜಿ ಅವರಿಗೆ ಪಟ್ಟಾಧಿಕಾರ ಆಗ್ತದ. ಅವಾಗ ರಂಭಾಪುರಿ ಪೀಠದ ವೀರ ಗಂಗಾಧರ ಜಗದ್ಗುರು ಮಹಾಸನ್ನಿಧಿ ಅವರು ಅಲ್ಲಿಗೆ ಆಗಮಿಸ್ತಾರೆ. ಅವಾಗ ಶಿವಾನಂದ ರಾಚಪ್ಪಯ್ಯ ಸ್ವಾಮೀಜಿ ಅವರು ಹೇಳ್ತಾರೆ, ರೇವಣ ಸಿದ್ಧ ಐದಾನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಗಂಗಾಧರ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ದಯಮಾಡಿಸಿ ಆ ತಪಸ್ಸು ಅವರು ಮಾಡುವಂಥ ಸಮಾಜದ ಕಾರ್ಯವನ್ನ ನೋಡಿ ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರು ಮಹಾಸನ್ನಿಧಿ ಅವರ ಹೆಸರನ್ನ ರಾಚಪ್ಪಯ್ಯ ಸ್ವಾಮೀಜಿ ಅವರಿಗೆ ಗಂಗಾಧರ ಜಗದ್ಗುರುಗಳವರು ಶ್ರೀ ಶಾಬ್ರ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಂತೇಳಿ ನಾಮಕರಣವನ್ನ ಗಂಗಾಧರ ಜಗದ್ಗುರುಗಳು ಮಾಡ್ತಾರೆ. ರಂಭಾಪುರಿ ಪೀಠದ ಗಂಗಾಧರ ಜಗದ್ಗುರು ಮಹಾಸನ್ನಿಧಿ ಅವರು ಕೇಳ್ತಾರೆ, ಎಲ್ಲ ಅಡವೆ, ಈ ಅಡವೆಯಲ್ಲಿ ಮಠವನ್ನ ಹೆಂಗ ಸ್ಥಾಪನೆ ಮಾಡ್ತೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ರಾಚಪ್ಪಯ್ಯ ಸ್ವಾಮೀಜಿ ಅವರು ಪಟ್ಟಾಧಿಕಾರವನ್ನಾಗಿ ಶಿವಾನಂದ ಶಿವಾಚಾರ್ಯ ಆಗ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಬುದ್ಧಿ ನಿಮ್ಮ ಆಶೀರ್ವಾದ ಇತ್ತು ಅಂದ್ರೆ ಈ ಘಟ್ಟದಿಂದ ಮಠ ಕಟ್ತೇನೆ ಬಿಟ್ರೆ ಮಠದಿಂದ ಘಟ ಕಟ್ಟುವಂಥ ಪರಿಸ್ಥಿತಿ ನಂದಿಲ್ಲ, ನಾ ಹಠದಿಂದ ಮಠ ಕಟ್ತೇನೆ ಅನ್ನುವಂಥ ಮಾತನ್ನು ಕೂಡ ಶಿವಾನಂದ ಶಿವಾಚಾರ್ಯ ಹೇಳ್ಕೊಂಡು ಬಂದರು. ಅನೇಕ ಪವಾಡಗಳು, ಅನೇಕ ಲೀಲೆಗಳು ನೀವೆಲ್ಲರಿಗೂ ಗೊತ್ತದ, ಅವ್ರನ್ನೆಲ್ಲ ನೀವು ನೋಡಿದ್ದೀರಿ. ಗುಡುಬಸಳೆಯಲ್ಲಿನೂ ಕೂಡ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸರ್ಪ ಹತ್ತಿ ಪರಿ ಬಿಟ್ಟು ಹೋಗಿರುವಂಥ ಇತಿಹಾಸ ಎಲ್ಲರ ಕಣ್ಣು ಮುಂದೂ ಕೂಡ ಇವತ್ತಿಗೂ ಕೂಡ ಕಾಣ್ತದೆ. ಮತ್ತು ದಿಣದಳ್ಳಿ ಮಠಕ್ಕೂ ಕೂಡ ಇಲ್ಲಿನೂ ಕೂಡ ಸಮಸ್ಯೆಗಳು, ನ್ಯೂನತೆಗಳು ಇದ್ದಂಥ ಸಂದರ್ಭದಲ್ಲಿ ದುಶ್ಶಕ್ತಿಗಳನ್ನು ನಿಗ್ರಹಣ ಮಾಡಲಿಕ್ಕೆ ದಿಣದಳ್ಳಿ ಮಠಕ್ಕೆ ಬರ್ತಾರೆ. ದಿಣದಳ್ಳಿ ಗ್ರಾಮಕ್ಕೆ ಬಂದು ಅವೆಲ್ಲವೂ ಕೂಡ ಪರ್ಯಾಯ ವ್ಯವಸ್ಥೆ ಆದಮೇಲೆ ನಮ್ಮ ದಿಣದಳ್ಳಿ ಗ್ರಾಮದ ಸದ್ಭಕ್ತರು ಇಲ್ಲಿ ಒಂದು ಮಠ ಕಟ್ಟಲೇಬೇಕು ಬುದ್ಧಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಮರುಳಸಿದ್ದೇಶ್ವರ ಸ್ವಾಮಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಶಿವಾನಂದ ಶಿವಾಚಾರ್ಯರು. ಅವಾಗ ಜಗದ್ಗುರು ಮಹಾಸನ್ನಿಧಿಯವರು
ಇಲ್ಲಿಗೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸಿದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಜಗದ್ಗುರು ಮಹಾಸನ್ನಿಧಿಯವರು ಕೇಳ್ತಾರೆ, ಈ ಮಠಕ್ಕೆ ಆಸ್ತಿ ಅದೆಲ್ಲ ಏನಿದೆ, ಹೆಂಗೆ ನಡೀತಾ ಇದೆ ಕಾರ್ಯಕ್ರಮ ಅಂತ ಹೇಳಿ. ಅವಾಗ ಶಿವಾನಂದ ಶಿವಾಚಾರ್ಯ ಹೇಳ್ತಾರೆ, ಬುದ್ಧಿ, ನನ್ನ ಮಠಕ್ಕೆ ತ್ವಾಟ ಇಲ್ಲ, ನನ್ನ ಮಠಕ್ಕೆ ಬಿಲ್ಡಿಂಗ್ ಇಲ್ಲ, ನನ್ನ ಮಠಕ್ಕೆ ಆಸ್ತಿ ಇಲ್ಲ. ನನ್ನ ಮಠಕ್ಕೆ ಆಸ್ತಿ ಅಂತ ಏನಾದರೂ ಇದ್ರೆ ಕುಂತಿರೋ ಭಕ್ತರೇ ನನ್ನ ಮಠದ ಆಸ್ತಿ ಅನ್ನುವಂಥ ಮಾತನ್ನು ಕೂಡ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವ್ರು ಹೇಳ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷನೂ ಕೂಡ ಆಗ್ತದ. ಯಾಕಂತ ಹೇಳಿದ್ರೆ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವ್ರದ್ದು ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅಂದರೆ, ಮೊನ್ನೆ ರಂಭಾಪುರಿ ಪೀಠದಲ್ಲಿ ಶಿವಾನಂದ ಜಗದ್ಗುರು ಮಹಾಸನ್ನಿಧಿಯವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು. ಆ ಪರಂಪರೆಯಾಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವ್ರದ್ದು ಕೂಡ 51ನೇ ವರ್ಷದ ಪಟ್ಟಾಧಿಕಾರದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಅಂತ ಹೇಳಿ ದೊಡ್ಡಕ್ಕೆ ನಾವು ಫಂಕ್ಷನ್ ಮಾಡಿದ್ರೆ ಗುರುವಿನ ಸೇವೆ ಮಾಡಿದಂಗೆ ಆಗೋದಿಲ್ಲ. ಎಲ್ಲರಿಗೂ ಕಾರ್ಯಕ್ರಮದ ಒತ್ತಡ, ನಮಗೂ ಕೂಡ ಒತ್ತಡ. ಆದರೆ ನಾವು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಶಿವಾನಂದಜ್ಜರ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಈಶ್ವರ ಅಭಿಷೇಕ ಪ್ರಿಯ, ವೀರಭದ್ರ ಸ್ವಾಮಿ ಗುಗ್ಗಳ ಪ್ರಿಯ, ನೀವೆಲ್ಲರೂ ನಿಮ್ಮ ಪ್ರಿಯ ಇರ್ತದ. ಹಂಗೆ ಶಿವಾನಂದಜ್ಜವರಿಗೆ ಸಂಕಲ್ಪ ಏನಿತ್ತು ಅಂದರೆ, ಎಲ್ಲ ಪ್ರತಿಯೊಂದು ಹಳ್ಳಿ ಮನೆ ಗ್ರಾಮಕ್ಕೆ ಹೋಗಿ ಅವರವರ ಧರ್ಮವನ್ನು ತಿಳಿಸಿ, ವೀರಶೈವ ಲಿಂಗಾಯತ ಧರ್ಮದವರಿದ್ದರೆ ಅವರಿಗೆ ನಿಷ್ಠೂರವಾಗಿ ನೇರವಾಗಿ ಲಿಂಗ ಕಟ್ಟಿ ಪೂಜೆ ಮಾಡಲಿಕ್ಕೆ ಕಾರಣಭೂತರೊಳಗೂ ಕೂಡ ಒಬ್ಬರು ಶಿವಾನಂದ ಶಿವಾಚಾರ್ಯ ಅಂದ್ರೂ ಕೂಡ ತಪ್ಪಾಗಲಾರ್ದು. ಆ ಪರಂಪರೆಯಾಗಿ ಆ ಯಾತ್ರಾ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ರುದ್ರಾಕ್ಷಿ ಧಾರಣೆಯನ್ನು ಮಾಡಬೇಕು, 1 ಲಕ್ಷ ಭಸ್ಮವನ್ನು ವಿತರಣೆ ಮಾಡಬೇಕು, 1 ಲಕ್ಷ ಲೋಕ ಕಲ್ಯಾಣಾರ್ಥಕವಾಗಿ ಮೃತ್ಯುಂಜಯ ಜಪವನ್ನು ಮಾಡಬೇಕು. ಮತ್ತು ಯುವಕರಲ್ಲಿ ದುಶ್ಚಟಗಳಿಂದ ಬಹಳ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ, ಅವೆಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತ ಹೇಳಿ ಶಿವಾನಂದ ಸದ್ಧರ್ಮ ಜನಜಾಗೃತ ಯಾತ್ರೆಯನ್ನು ನಾವು ಜನವರಿ 1ನೇ ತಾರೀಕು ಸಿದ್ದಾಪುರ ಮಠ ಮೂಲ ಮಠದಿಂದ ಪ್ರಾರಂಭವನ್ನು ಮಾಡಿದ್ವಿ. ಸುಮಾರು 100-108 ಹಳ್ಳಿ ಆಗಿರಬಹುದು. ಬಹುಶಃ ನಾವೇನು ಮಾಡಿದ್ವಿ ಅಂದರೆ, ಯಾರು ಕೇಳಲಿ ಯಾರು ಬಿಡಲಿ ನೀವು ಮಾಡಬೇಕು ಅನ್ನುವಂಥ ಮಾತಿತ್ತು ಶಿವಾನಂದಜ್ಜವ್ರದ್ದು. ನಾವು ಜಗದ್ಗುರುಗಳವರ ಆಶೀರ್ವಾದದಿಂದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ 100-108 ಗ್ರಾಮಕ್ಕೂ ಕೂಡ ನಾವು ಯಾತ್ರೆಯನ್ನು ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿ ಹೊಂಟಿವಿ. ನಿಮಗೆಲ್ಲರಿಗೂ ಹೇಳ್ತೇನೆ ಸದ್ಭಕ್ತರೆ, ಯಾಕೆ ಅಂತ ಹೇಳಿದರೆ 4 ಡಿಸ್ಟಿಕ್ಕು 11 ತಾಲೂಕು ಆಯ್ಕೆ ಆಗಿರುವಂಥ ಗ್ರಾಮದಲ್ಲಿ ಮಾತ್ರ ಅಂತ ಹೇಳಿದರೆ ಸಮಯ ಸಾಕು ಹೋಗೋದಿಲ್ಲ ಅಂತ ಹೇಳಿ ನಿರಂತರ 1 ತಿಂಗಳು ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಆಯೋಜನೆಯನ್ನು ನಾವು ಮಾಡಿದ್ದೇವೆ. ಮತ್ತು ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಅಂತ ಹೇಳಿ ಯಾರೂ ಬೇಜಾರಾಗಬಾರ್ದು. ಮತ್ತೊಂದು ಸಂದರ್ಭ, ಈಗ ಯಾವ ಕಡೆ ಹೋಗಿದ್ದೀವಿ ಮತ್ತೆ ಮುಂದೆ ಹೋಗ್ಲಿಲ್ಲದ ಗ್ರಾಮದೊಳಗೆ ಬಂದು ಮತ್ತೆ ನಿಮಗೆ ರುದ್ರಾಕ್ಷಿ ಕಟ್ಟೋದು ಮತ್ತೆ ಭಸ್ಮ ಕೊಡೋದು, ಇದೇ ನಮ್ಮ ಕಾಯಕ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ತಿಪ್ಪೇಗೊಪ್ಪದ ಪರಮ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಿ ನಾವು ಹೊಂಟ್ವಿ. ನಿಮ್ಮೆಲ್ಲರಿಗೂ ಹೇಳ್ತೇನೆ ಸದ್ಭಕ್ತರೇ, ಶಿವಾನಂದಜ್ಜನ ಯಾತ್ರೆ ಅಂತ ನಾವು ಹೊಂಟ್ವಿ. ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಶಿವಾನಂದಜ್ಜನ ಯಾತ್ರೆ ಮಾಡಲಿಲ್ಲ, ಶಿವಾನಂದಜ್ಜನ ಜಾತ್ರೆ ಮಾಡಿರುವಂಥ ಭಕ್ತರು ನೀವೆಲ್ಲರೂ ಅನ್ನುವಂಥ ಮಾತು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ. ಈ ಯಾತ್ರೆ ಪ್ರಾರಂಭಗೊಂಡು ದಿಂಡದಳ್ಳಿ ಮಠಕ್ಕೆ ತಲುಪಿತು. ಹಿಂಗೆ ವಿಶೇಷವಾಗಿರುವಂಥ ಒಂದು ಈ ಕಾರ್ಯಕ್ರಮವನ್ನು ದಿಂಡದಳ್ಳಿ ಮಠದ ಪರಂಪರೆ ಒಳಗೆ ನಡ್ಕೊಂಡು ಹೊಂಟಿದೆ. ಎಲ್ಲ ತಾಯಿಯಂದರು ಎಲ್ಲ ಭಕ್ತರು ಕೂಡ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀರಿ. ಮತ್ತು ಈ ಯಾತ್ರೆ ಒಳಗೂ ಕೂಡ ನಮ್ಮ ಪ್ರವೀಣ ಹುಲ್ಲಿಕಟ್ಟಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಬೇಕು ಯಾತ್ರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 1.5 ತಿಂಗಳು ಮುಂಚೆನೇ ಅವ್ರ ಗಾಡಿ ತೊಗೊಂಬಂದು ಮಠದಾಗ ಅಜ್ಜನ ಸೇವೆಗೆ ಬಿಟ್ಟಾನ. ಅವನು ಕೂಡ ಶಿಷ್ಯ ಹೆಂಗಿರ್ತದಂದ್ರೆ ನಾವು ಹೇಳಿದ ಮೇಲೆ ಬರಬೇಕು, ಆದರೆ ನಾವು ಹೇಳಲಿಕ್ಕಿಂತ ಪೂರ್ವದಲ್ಲಿ ನಮ್ಮದು ಕೂಡ ಸೇವೆ ಮುಟ್ಲಿ ಅಂತ ಹೇಳಿ ನಿರಂತರವಾಗಿ 1.5 ತಿಂಗಳು
ಆ ಗಾಡಿಯನ್ನ ಬಿಟ್ಟು ಅಜ್ಜನ ಸೇವೆಯನ್ನ ಮಾಡಲಿಕ್ಕೆ ಆ ಪ್ರವೀಣ್ ಅವನು ಕೂಡ ಸಹಕಾರ ಮಾಡಿದ್ದಾನೆ. ನಮ್ಮ ವಂಕರಜ್ಜ ಅವನಿಗೆ ಹೇಳಿದೇವಿ, ಇಷ್ಟು ದಿನ ಮನೆ ಕೆಲಸ ಮಾಡಿ ಇನ್ನು ಮಠದ ಕೆಲಸ ಮಾಡಿ ಜೀವನ ಸಾಕ್ಷಾತ್ಕಾರದ ಬದುಕು ಮಾಡ್ಕೋಬೇಕಂತ ಹೇಳಿ ನಾವು ಯಾವತ್ತು ಹೇಳಿದ್ದೇವೆ. ಶಿವಾನಂದ ಅಜ್ಜರ ಗುಡಿ ದೇವಸ್ಥಾನ ಕಟ್ಟದ ಪ್ರಾರಂಭದಲ್ಲಿಂದ ಹಿಡಿದು ಇಲ್ಲಿವರೆಗೂ ಇನ್ನು ಮುಂದಾದ್ರೂ ಕೂಡ ನಿರಂತರವಾಗಿ ಅವರ ಜೀವನದ ಸೇವೆ ದಿಂಡದಳ್ಳಿ ಮಠಕ್ಕೆ ಮುಡುಪಾಗಿರ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಈ ಯಾತ್ರೆ ಒಳಗ ಎಲ್ಲ ಕಡೆ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ವಿ. ನಾವು ನಮ್ಮ ಸುರೇಶ್ ಗೌಡ್ರಿಗೆ ಕೊಟ್ಟಿದ್ವಿ, ಕೆಂಜಗಾಪುರ ಸುರೇಶ್ ಗೌಡ್ರಿಗೆ ಕೊಟ್ಟಿದ್ವಿ, ಮತ್ತು ಸಿರೋಳ ಕಪ್ಪದ ಕಡೆ ಪಂಚಾಕ್ಷರಿ ಗೌಡ್ರಿಗೆ ಕೊಟ್ಟಿದ್ವಿ, ಹಡ್ತಾಳ್ ಕಡೆ ತಮ್ಮಯ್ಯ ಅಂತ ಅವ್ರಿಗೆ ಕೊಟ್ಟಿದ್ವಿ, ಮತ್ತು ಸೊರಬ ತಾಲೂಕಿನೊಳಗೂ ಎಲ್ಲ ಭಾಗದೊಳಗೂ ಯಾರ್ಯಾರಿಗೆ ಏನೇನು ಸೇವೆ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ವಿ. ನಿಸ್ವಾರ್ಥದಿಂದ ನಿಷ್ಠೆಯಿಂದ ಸೇವೆ ಮಾಡಿದಂಥ ಭಕ್ತರು ನಮ್ಮ ದಿಂಡದಳ್ಳಿ ಭಕ್ತರು ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರದು ಅಂತ ಹೇಳಿ ಕದಂಬನಹಳ್ಳಿ ಮಠದೊಳಗೆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಜ್ಜನ ಸೇವೆ ಮಾಡ್ಲಿಕ್ಕತ್ತೇವೆ ಅಂತ ಹೇಳಿದಾಗ ಆ ತಾಯಂದ್ರೆಲ್ಲರೂ ಸೇರಿ ನಾವು ಅಜ್ಜಗೆ ಏನು ಸೇವೆ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬಂತು. ಅವಾಗ ಎಲ್ಲ ತಾಯಂದರು ಸೇರಿ ದಿಂಡದಳ್ಳಿ ಮಠದ ಯಾತ್ರೆ ಮುಕ್ತಾಯ ಸಮಾರಂಭ ಮತ್ತು ಮರಳುಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ 15,000 ಖರ್ಚಿಕಾಯಿ ತಗೊಂಬಂದು ನಾವು ಎಲ್ಲರಿಗೂ ದಾಸೋಹ ಮಾಡ್ತೇವೆ ಅನ್ನುವಂಥ ಸೇವೆ ಬಹಳ ಅದ್ಭುತವಾಗಿರುವಂಥ ಸೇವೆ. ಯಾಕೆ ನಾನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಾವು ಹೊಗಳ್ತೇವೆ ಅಂತ ಭಾವಿಸಬಾರ್ದು, ಆದರೆ ಗುರುಗಳು ಹೇಳಿದಂಗನೆ ನಾವು ಸೇವೆ ಮಾಡ್ತೇವೆ ಅನ್ನುವಂಥ ಮನೋಭಾವನೆ ಎಲ್ಲರಲ್ಲಿ ಬರಬೇಕು ಅನ್ನುವಂಥ ಮಾತಿಗಾಗಿ ನಾವು ಹೇಳುವಂಥ ವಿಚಾರ. ಮತ್ತು ಇನ್ನೊಂದು ಸಣ್ಣ ದೃಷ್ಟಾಂತ, ಸೊರಬ ತಾಲೂಕಿನೊಳಗೆ ವಿಶೇಷವಾಗಿ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಆ ಪಂಚಾಕ್ಷರಿ ಗೌಡ್ರ ಮನೆಯಾಗಿದ್ವಿ. ನಾವು ನಿರಂತರವಾಗಿ ನಮ್ಮ ಜೊತೆಗೇನೆ ಕಾರ್ಯಕ್ರಮದೊಳಗೆ ಬರ್ತಿದ್ರು. ಅವ್ರ ಮನೆಯೊಳಗೆ ಒಂದು ಸಣ್ಣ ಸಮಸ್ಯೆ, ಎಲ್ಲ ಜಾತ್ರೆ ಮಾಡಲಿಕ್ಕೆಲ್ಲ ಖುಷಿ ಆಯಿತು, ತೋಟದ ಕಡೆ ಹೋಗಬೇಕಾಗಿತ್ತು, ನೀರು ಬಿಡಬೇಕಾಗಿತ್ತು ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ಕೊರಗು. ಆದ್ರೆ ಗೌಡ್ರು ಹೇಳ್ತಾರೆ, ಪಂಚಾಕ್ಷರಿ ಗೌಡ್ರು ಹೇಳ್ತಾರೆ, ನಾನು ಅಜ್ಜನ ಸೇವೆ ಮಾಡಾಕತ್ತೇನೆ, ಅಜ್ಜನ ಸೇವೆ ಮಾಡಿ ನಾನು ಸಂಪೂರ್ಣವಾಗಿ ಬಿಡ್ತೇನೆ ಅಂತ ಹೇಳಿ ಲಾಸ್ಟಿನ ದಿನ ಹೇಳಿದ್ರು ಅವರು, ಬುದ್ಧಿ ನನ್ನ ಸೇವೆ ಮುಗೀತು, ನಾನು ತೋಟಕ್ಕೆ ನೀರು ಬಿಡಬೇಕು ಅಂತೇಳಿ. ಇಷ್ಟು ದಿನ ನೀವು ಮಾಡಿದಿ ಸೇವೆ, ಇನ್ನೂ ಒಂದು ದಿನ ನೀವು ಸೇವೆ ಮಾಡಬೇಕು ಅಂತ ಹೇಳಿದ್ವಿ, ಮತ್ತೆ ಕರ್ಕೊಂಡು ಹೋದ್ವಿ. ನಿಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ ಸದ್ಭಕ್ತರೇ, ಕಾರ್ಯಕ್ರಮವನ್ನು ಮುಗಿಸಿ ಸೊರಬ ತಡ ಆಯ್ತಿರುವಂಥ ಸಂದರ್ಭದಲ್ಲಿ 11 ಹನಿ ಬಂತು. ಶಿವಪುರ ಬೆಳವಟ್ಟಿ ಅನ್ನುವಂಥ ಆ ಕ್ಷೇತ್ರಕ್ಕೆ ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಇವರು ಒಂದು ವಾರದಿಂದ ಏನು ತೋಟಕ್ಕೆ ನೀರು ಬಿಡಬೇಕಾಗಿತ್ತಲ್ಲ ಅಷ್ಟು ನೀರು ಪರಮಾತ್ಮನೇ ಎಲ್ಲ ಭಾಗದೊಳಗನು ಕೂಡ ಮಳೆ ಬಂದು ಅವ್ರ ತೋಟಕ್ಕೆ ಅಜ್ಜನ ನೀರು ಬಿಟ್ಟ ನಾನು ಅನ್ನುವಂಥದ್ದು. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಕಾಯಕವೇ ಕೈಲಾಸ ಅಂಬಂಗ ಈ ಕೈಲಾಸ ಆಗ್ಬೇಕಂದ್ರೆ ನಿಸ್ವಾರ್ಥದಿಂದ ನಿಷ್ಠೆಯಿಂದ ಯಾವ ಭಕ್ತ ಸೇವೆಯನ್ನು ಮಾಡ್ತಾನೆ ಆ ಭಕ್ತನಿಗೆ ಪರಮಾತ್ಮ ಅನುಗ್ರಹಿಸಿ ಆಶೀರ್ವಾದವನ್ನು ಮಾಡ್ತಾನೆ ಅನ್ನೋದಕ್ಕೆ ದಿಂಡದಳ್ಳಿ ಮಠದೊಳಗೆ ಸಾಕಷ್ಟು ಉದಾಹರಣೆಗಳು ನಿಮಗೆ ಕಾಣ್ತಾ ಇದ್ದಾವೆ. ಮತ್ತೆ ಶಿವಾನಂದಜ್ಜನ ಯಾತ್ರೆಯಲ್ಲಿ ಬಂದು ಮುಟ್ಟಿದಂಥ ಸಂದರ್ಭದಲ್ಲಿ ಶಿವಾನಂದ ಶಿವಾಚಾರ್ಯ ಹೇಳ್ತಾರೆ, ಯಾರಿಗೂ ಕೂಡ ನಾ ಏನನ್ನೂ ಬೇಡೋದಿಲ್ಲ, ಎಲ್ಲಿವರೆಗೂ ಕೂಡ ನೀನು ಅಕ್ಕಿ ಕೊಡೋದಿಲ್ಲ, ಅಲ್ಲಿವರೆಗೂ ನಿನಗೂ ಮಂಡಕ್ಕಿ ಪ್ರಸಾದ ನನಗೂ ಮಂಡಕ್ಕಿ ಪ್ರಸಾದ ಅನ್ನುವಂಥ ಮಾತನ್ನು ಶಿವಾನಂದ ಶಿವಾಚಾರ್ಯರು ಮರಳಸಿದ್ಧ ಸ್ವಾಮಿಗೆ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ. ಆ ಸಂಕಲ್ಪ ಹಿಂದೆ ನಮ್ಮ ಮಠಕ್ಕೆ ಬಂದ್ವಿ ಅಂದರೆ ವಿಶೇಷವಾಗಿರುವಂಥ ಪ್ರಸಾದ ಅಂದರೆ ಮಂಡಕ್ಕಿ. ಹೌದಲ್ರಿ? ಎಲ್ಲ ಹೊಸಬ್ರದಿರಿ, ಮಂಡಕ್ಕಿ ಪ್ರಸಾದ. ಅದಕ್ಕೆ ನಿನ್ನೆ ಯಾತ್ರೆ ಅಜ್ಜಂದು ಮುಗೀತು ಅಂದಾಗ ಮತ್ತೆ ನಮ್ಮ ಪಾಟೀಲ್ರು, ಗೌಡ್ರು, ನಮ್ಮ ವೀರೇಂದ್ರ ಪಾಟೀಲ್ ಎಲ್ಲರೂ ಸೇರಿ ಅಜ್ಜನ ಸವಿ ನೆನಪಿಗೆ ಅಂತ ಹೇಳಿ